ಇಡೀ ಜಗತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಬಿಟ್ರೆ ಬೇರೆ ಯಾರ ಜಯಂತಿಯನ್ನು ಆಚರಣೆ ಮಾಡಲ್ಲ. ಬಾಬಾ ಸಾಹೇಬ್ರನ್ನ ಬಿಟ್ರೆ ಬೇರೆ ಯಾವ ವ್ಯಕ್ತಿಯ ಜಯಂತಿಯನ್ನು ಇಡೀ ವರ್ಷ ಮಾಡಲ್ಲ. ಅಂತ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಅವ್ರ ಬಗ್ಗೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ಗಂಗೋತ್ರಿನಲ್ಲಿದ್ದಾಗ ನಾನು ಶಿಬಿರಗಳನ್ನ ಮಾಡಿದಾಗ ಶಿಬಿರಗಳಲ್ಲಿ ಭಾಗವಹಿಸಿದಂತ ಅಮ್ಮ ರಾಮಚಂದ್ರ ಇಲ್ಲಿ ಬಂದು ಹಾಡು ಹೇಳ್ತಾ ಇದ್ದಾರೆ, ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಮತ್ತೆ ಮುಖ್ಯ ಭಾಷಣ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಲಕ್ಷ್ಮಣ್ ಅವ್ರಿಗೂ ಕೂಡ ಡಿಗ್ರಿನಲ್ಲಿದ್ದಾಗ ನಾನು ಕೇಡರ್ ಕ್ಯಾಂಪ್ ಮಾಡಿದ್ದೆ. ಅವರು ಕೂಡ ಇವತ್ತು ಮುಖ್ಯ ಭಾಷಣಕಾರರಾಗಿ ಇಲ್ಲಿ ಆಗಮಿಸಿದ್ದಾರೆ. ಅವರು ನನಗೆ ಬಹಳ ಖುಷಿ ಆಗುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳುವಳಿಯ ಕಾಂಟ್ರಿಬ್ಯೂಷನ್ ಇದು. ಸೊ ಬಂಧುಗಳೇ, ಮಾನ್ಯ ಮಾಜಿ ಶಾಸಕರಾದಂಥ ಹಿರಿಯರಾದಂಥ ಡಾಕ್ಟರ್ ಕೆ ಅಂದಾನಿ ಸಾಹೇಬರು ಮಾತಾಡ್ತಾ ಈ ಪೊಲಿಟಿಕಲ್ ಏನು ರೆಪ್ರೆಸೆಂಟೇಷನ್ ಏನಿದೆ, ರಾಜಕೀಯ ಪ್ರಾತಿನಿಧ್ಯ ಅಂದರೆ ರಾಜಕೀಯ ಮೀಸಲಾತಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಿಕ್ಕದ್ರಿಂದ ನಾವಿವತ್ತು ವಿವಿಧ ಪಕ್ಷಗಳಲ್ಲಿ ಶಾಸಕರಾಗಲಿಕ್ಕೆ ಮಂತ್ರಿಗಳಾಗಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಕೆಲವು ವಿಚಾರಗಳನ್ನ ಮಾತಾಡ್ತೀನಿ. 1950 ಜನವರಿ 26, ಅದಕ್ಕಿಂತ ಹಿಂದೆ 1935, ಈ ಎರಡರ ಅಂತರ 1935ಕ್ಕಿಂತ ಹಿಂದೆ ಈ ದೇಶದಲ್ಲಿ ನಮಗೆ ಯಾವ ಹಕ್ಕು ಅಧಿಕಾರಗಳಿತ್ತು ಅಂತ ನೀವೇನಾದರೂ ಆಲೋಚನೆ ಮಾಡಿದ್ರೆ, ಈ ದೇಶದಲ್ಲಿ ನಾವು ಹುಟ್ಟಿದ್ವಿ ಅಷ್ಟೇ. ನಾಟ್ ಓನ್ಲಿ SC/STs, OBC, ಮೈನಾರಿಟಿ, ಹೆಣ್ಮಕ್ಳು, ನಾವು ಈ ದೇಶದಲ್ಲಿ ಹುಟ್ಟಿದ್ವಿ ಅಷ್ಟೇ. ಆದರೆ ಯಾವ ಹಕ್ಕು ಅಧಿಕಾರಗಳು ಕೂಡ ನಮಗಿರಲಿಲ್ಲ. ಬಹುಶಃ ಪ್ರಾಣಿಗಳನ್ನ ಹೇಗೆ ನೋಡ್ತಾ ಇದ್ರು ಹಾಗೆ ಈ ದೇಶದ SC/STಗಳನ್ನು ಕೂಡ ಇತರೆ ಸಮಾಜ ನೋಡೋ ಅಂತ ಒಂದು ಪರಿಸ್ಥಿತಿ ಇತ್ತು. ಒಪ್ಕೊಂತೀರಾ? ಒಪ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಇತಿಹಾಸವನ್ನ ತೆಗೆದು ನೋಡಿ. 1917 ಫಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತಕ್ಕೆ ಬಂದಂತಹ ಸೌತ್ ಬರೋ ಕಮಿಷನ್, ಸೌತ್ ಬರೋ ಆಯೋಗದ ಮುಂದೆ ಒಂದು ಮನವಿ ಕೊಡ್ತಾರೆ, ರೆಪ್ರೆಸೆಂಟೇಷನ್ ಕೊಡ್ತಾರೆ. ಆ ಮನವಿಯನ್ನ ತಾವೆಲ್ಲ ಓದಬೇಕು. ಆದರೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು 4-5 ಡಿಮ್ಯಾಂಡ್ಸ್ ಇಟ್ಟಿರ್ತಾರೆ. ಅದೇನಂತಂದ್ರೆ, ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಒಂದು ಬಹುದೊಡ್ಡ ವರ್ಗವನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡ್ತಾ ಇದ್ದಾರೆ. ಅವ್ರನ್ನ ಮನುಷ್ಯರು ಅಂತ ಕೂಡ ಪರಿಗಣಿಸಿಲ್ಲ. ಅವರನ್ನ ಮನುಷ್ಯರು ಅಂತ ಪರಿಗಣಿಸಬೇಕು ಅಂದ್ರೆ ಘನತೆ, ಗೌರವ ಅನ್ನೋದು ಬರಬೇಕಂತಂದ್ರೆ ನಾನು ಆ ಶೋಷಿತ ವರ್ಗಗಳ ಪರವಾಗಿ ಕೆಲವು ಡಿಮ್ಯಾಂಡ್ಸ್ ಅನ್ನ, ಬೇಡಿಕೆಗಳನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಅದರಲ್ಲಿ ಮೊದಲನೇದು ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಈ ದೇಶದಲ್ಲಿ 21 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾವ ಜಾತಿ ಆಗ್ಲಿ, ಯಾವ ಧರ್ಮ ಆಗ್ಲಿ, ಪ್ರತಿಯೊಬ್ಬರಿಗೂ ವೋಟ್ ಹಾಕ್ತಕ್ಕಂಥ ಹಕ್ಕು ಕೊಡ್ಬೇಕಂತ. ವೋಟ್ ಫಸ್ಟ್ ಡಿಮ್ಯಾಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು, ವೋಟ್ ಹಾಕ್ತಕ್ಕಂಥ ಹಕ್ಕು. ಎರಡನೇದು, ಈ ಶೋಷಿತ ವರ್ಗಗಳಿಗೆ ತಮ್ಮನ್ನ ತಾವೇ ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ಪೆಷಲ್ ಎಲೆಕ್ಟ್ರೇಟ್, ಸೆಪರೇಟ್ ಎಲೆಕ್ಟ್ರೇಟ್ ಕೊಡ್ಬೇಕಂತ, ಅಂದ್ರೆ ಪ್ರತ್ಯೇಕ ಚುನಾಯಿಕೆಗಳನ್ನ ಕೊಡ್ಬೇಕಂತ. ಮೂರನೇದು ಬಹಳ ಇಂಪಾರ್ಟೆಂಟ್ ಆಗಿ ಅಬ್ಯಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನ ನಿಷೇಧ ಮಾಡಬೇಕು. ನಾಲ್ಕನೇದು, ಈ ದೇಶದ ಹಿಂದುಳಿದ ವರ್ಗಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಸಿಗೋದ್ರ ಜೊತೆಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳನ್ನ ತೆಗಿಬೇಕಂತ. ಇವತ್ತು ನಾವೇನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಮೈನಾರಿಟಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಇದೆಲ್ಲವೂ ಕೂಡ 1917ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷರ ಸೌತ್ ಬರೋ ಆಯೋಗದ ಮುಂದೆ ಇಟ್ಟಂತ ಡಿಮ್ಯಾಂಡ್ಸ್. ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ವೋಟ್ ಹಾಕ್ತಕ್ಕಂಥ ಹಕ್ಕನ್ನು ಕೇಳಿದ್ರು, ಆವತ್ತು ಈ ದೇಶದಲ್ಲಿ SC/STಗಳಿಗೆ ಮಾತ್ರ ಅಲ್ಲ, ಯಾರಿಗೂ ವೋಟ್ ಹಾಕೋ ಹಕ್ಕಿರಲಿಲ್ಲ. ವೋಟ್ ಹಾಕ್ಬೇಕಂತಂದ್ರೆ ಅವನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಕ್ಕಂಥ ದೊಡ್ಡ ಶ್ರೀಮಂತ ಆಗಿರ್ಬೇಕಾಗಿತ್ತು, ಇಲ್ಲ ಡಿಗ್ರಿ ಓದಿರಬೇಕಾಗಿತ್ತು. SC/ST OBCಗಳಲ್ಲಿ ಡಿಗ್ರಿ ಓದಿರೋರು ಇರಲಿಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು ಕೂಡ 99.99% ಇರಲಿಲ್ಲ. ಅಂತ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಡಬೇಕಂದಾಗ
ಇಡೀ ದೇಶ ಬೆಚ್ಚೋಯ್ತು. ಏನಪ್ಪ ಇದು, ಡಾಕ್ಟರ್ ಅಂಬೇಡ್ಕರ್ 21 ವರ್ಷ ತುಂಬಿದಂತ ಎಲ್ರಿಗೂ ಓಟ್ ಹಾಕ್ತಕ್ಕಂತ ಹಕ್ಕು ಕೊಡ್ಬೇಕಂತ ಕೇಳ್ತಾ ಇದಾರಲ್ಲ. ಬರೀ ಭಾರತದವ್ರಿಗೆ ಮಾತ್ರ ಅಲ್ಲ, ಬ್ರಿಟಿಷರಿಗೂ ಆಶ್ಚರ್ಯ. ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ರಿಗೂ ಓಟ್ ಹಾಕೋ ಹಕ್ಕು ಕೊಡ್ಬೇಕು ಅಂದಾಗ ಮಹಿಳೆಯರಿಗೂ ಓಟ್ ಹಾಕೋ ಹಕ್ಕು ಕೊಡ್ಬೇಕಂತ ಕೇಳಿರ್ತಾರೆ. ನಮ್ಮನ್ನ ಆಳ್ತಾ ಇದ್ದಂತ ಬ್ರಿಟಿಷರು ಲಂಡನ್ ನಲ್ಲಿ ಮಹಿಳೆಯರಿಗೆ ಓಟ್ ಹಾಕೋ ಹಕ್ಕು ಕೊಟ್ಟಿರಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಬ್ರಿಟಿಷರೇ ಮಹಿಳೆಯರಿಗೆ ಓಟ್ ಹಾಕ್ತಕ್ಕಂಥ ಹಕ್ಕು ಕೊಟ್ಟಿರಲ್ಲ. ಅಂತ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ 21 ವರ್ಷ ತುಂಬಿದಂತ ಪ್ರತಿಯೊಬ್ಬರಿಗೂ ಓಟ್ ಹಾಕ್ತಕ್ಕಂಥ ಹಕ್ಕು ಕೊಡ್ಬೇಕಂತ ಕೇಳಿದಾಗ ಬೆಚ್ಚಿಬಿಟ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ತಪ್ಪೇನಾದ್ರೂ ತಪ್ಪು ಕೇಳಿದ್ರ? ಇಲ್ಲ. ಆದ್ರೆ ನೀವು ಬರೆದಿಟ್ಕೊಳ್ಳಿ, ಇತಿಹಾಸವನ್ನ ತೆಗೆದು ನೋಡಿ. ಆವತ್ತಿನ ನೆಹರು ತಂದೆ ಮೋತಿಲಾಲ್ ನೆಹರು, ಇನ್ಕ್ಲೂಡಿಂಗ್ ಗಾಂಧೀಜಿ, ಅವರನ್ನ ಒಳಗೊಂಡಂತೆ ಅವತ್ತಿದ್ದಂತ ದೇಶದ ಎಲ್ಲ ಲೀಡರ್ಗಳು ಅದನ್ನ ವಿರೋಧಿಸ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಸರಿ ಇಲ್ಲ, ಓಟ್ ಹಾಕ್ತಕ್ಕಂಥ ಹಕ್ಕು ಡಿಗ್ರಿ ಓದಿರೋರಿಗೆ ಮಾತ್ರ ಇರಲಿ, ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ಇರಲಿ ಅಂತೇಳಿ. ಸೊ ದೇಶದ ದೊಡ್ಡ ದೊಡ್ಡ ನಾಯಕರು ವಿರೋಧ ಮಾಡೋದ್ರಿಂದ 1917ರಿಂದ 1935ರವರೆಗೆ ಹೋರಾಟ ಮಾಡಿ, ಸುಮಾರು 18 ವರ್ಷಗಳ ಕಾಲ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಓಟ್ ಹಾಕ್ತಕ್ಕಂಥ ಹಕ್ಕು ತಂದುಕೊಟ್ಟಿದ್ದಾರೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಓಟ್ ಹಾಕ್ತಕ್ಕಂಥ ಹಕ್ಕಿನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈಗ ಮಾಜಿ ಶಾಸಕರಾದಂತ ಅಂದಾನಿ ಸಾಹೇಬ್ರು ಹೇಳಿದ್ರಲ್ಲ, ನಾವು ಅಸೆಂಬ್ಲಿಗೆ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಬಾಬಾ ಓಟ್ ಹಾಕೋ ಹಕ್ಕೇ ಇಲ್ಲ ಅದಿದೆ. MLA ಆಗೋದಿರ್ಲಿ, ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಈ ದೇಶದಲ್ಲಿ SC ST OBCಗಳು ಆಗಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಹಾಕ್ತಕ್ಕಂಥ ಹಕ್ಕನ್ನ ತಂದುಕೊಟ್ರು. ಹಕ್ಕನ್ನ ತಂದುಕೊಟ್ಟು 2-3 ವಿಚಾರಗಳನ್ನ ಹೇಳಿದ್ರು. ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಒಂದು, ಇನ್ನು ಮುಂದೆ ಈ ದೇಶದಲ್ಲಿ ರಾಣಿ ಹೊಟ್ಟೆಲಿ ರಾಜ ಹುಟ್ಟಲ್ಲ ಅಂತ ಹೇಳ್ತಾರೆ. ಅದನ್ನ ನಾನು ಆಪರೇಷನ್ ಮಾಡಿದ್ದೀನಿ ಅಂತ. ಯಾಕೆ ರಾಣಿ ಹೊಟ್ಟೆಲಿ ರಾಜ ಹುಟ್ಟಲ್ಲ ಅಂತ ಹೇಳಿದ್ರು ಅಂದ್ರೆ, ಹಿಂದೆ ರಾಜರಾಗಬೇಕು ಅಂದ್ರೆ, ದೇಶ ಆಳವರಾಗಬೇಕಂದ್ರೆ ರಾಣಿ ಹೊಟ್ಟೆಲೆ ಹುಟ್ಟಬೇಕಾಗಿತ್ತು. 563 ಸಂಸ್ಥಾನಗಳಿತ್ತು. 563 ಸಂಸ್ಥಾನಗಳ ರಾಜ ಯಾರಾಗಿದ್ರು ಅಂದ್ರೆ ರಾಣಿ ಹೊಟ್ಟೆಲಿ ಹುಟ್ಟಿದವರು. ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಆಪರೇಷನ್ ಮಾಡಿದ್ವಿ, ಇನ್ನು ಮುಂದೆ ರಾಣಿ ಹೊಟ್ಟೆಲಿ ಹುಟ್ಟಲ್ಲ. ಮತ್ತೆ ಎಲ್ಲಿ ಹುಟ್ಟತಾರೆ ದೇಶ ಆಳವರು? ನೀವು ಓಟ್ ಹಾಕ್ತಿರಲ್ಲ, ಆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಜಿತ ಮಾಡ್ತಿದ್ದವರು, ಕೂಲಿ ಮಾಡ್ತಾ ಇದ್ದವರು, ಕಸ ಗುಡಿಸ್ತಾ ಇದ್ದವರು ಇವತ್ತು ಈ ದೇಶ ಆಳಕ್ಕೆ ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಯಾರ ಕಾಂಟ್ರಿಬ್ಯೂಷನ್? ಅದು ಪರಂ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಎರಡನೇದು ಬಹಳ ಇಂಪಾರ್ಟೆಂಟ್ ಆಗಿ, ಈ ಓಟ್ ಇದೆಯಲ್ಲ, ಇದು 2 ಅಲುಗಿನ ಕತ್ತಿ ಇದ್ದಂಗೆ ಅಂತ ಹೇಳ್ತಾರೆ. ಡಬಲ್ ಎಡ್ಜೆಡ್ ಸ್ವೋರ್ಡ್. 2 ಕಡೆ ಅರ್ಥವಾಗಿದೆ. ಒಂದ್ ಕಡೆ ಬೀಸಿದ್ರೆ ನಿಮ್ ಜಾತಿ ಹೋಗುತ್ತೆ, ಇನ್ನೊಂದ್ ಕಡೆ ಬೀಸಿದ್ರೆ ನಿಮ್ಮ ಬಡತನ ಹೋಗುತ್ತೆ ಅಂತ. ನಾವೇನ್ ಮಾಡ್ತಾ ಇದ್ದೀವಿ? ಅಂದಾನಿ ಸಾಹೇಬ್ರು ಹೇಳಿದ್ರು, ವೇದಿಕೆ ಮೇಲೆ ನಾವೆಲ್ಲ ಒಟ್ಟಾಗಿ ಕೂತಿದ್ದೀವಿ, ವೇದಿಕೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆಯಿಂದ ಆಚೆ ಹೋದ್ಮೇಲೆ ರಾಜಕಾರಣ ಹೇಗ್ ಮಾಡ್ಬೇಕಂತ ಗೊತ್ತು ಅಂತ ಹೇಳಿದ್ರು. ಅದು ಬೇರೆ ಏನೂ ಅಲ್ಲ. ರಾಜಕಾರಣ ಅಂತಂದ್ರೆ ಮತವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮತವನ್ನ ವಿಭಾಗ ಮಾಡು, ಖರೀದಿ ಮಾಡು, ಇಷ್ಟೇ ಇವತ್ತಿನ ರಾಜಕಾರಣ ಇದೆಯಲ್ಲ. ಇದು ಬೇರೆ ಏನೂ ಅಲ್ಲ. ದೇಶದಲ್ಲಿ ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ವಿಭಾಗ ಮಾಡು, ಮತ್ತೆ ಎಷ್ಟು ಸಾಧ್ಯ ಅಷ್ಟನ್ನ ಖರೀದಿ ಮಾಡು. ಇದು ರಾಜಕಾರಣ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕಾರಣಕ್ಕೆ ನಮ್ಗೆ ಓಟ್ ಹಾಕೋ ಹಕ್ಕನ್ನು ಕೊಟ್ರ, ಆಗೊಂದು ಇನ್ಸಿಡೆಂಟ್ ಆಗುತ್ತೆ. ಆಚಾರ್ಯ ಕೃಪಾಲನಿ ಅಂತೇಳಿ ಬಹಳ ದೊಡ್ಡ ಕಾಂಗ್ರೆಸ್ ಲೀಡರು, ಅವ್ರು ಯಾವಾಗ್ಲೂ ಅಂಬೇಡ್ಕರ್ ಅನ್ನ ಗಮನಿಸ್ತಾ ಇರ್ತಾರೆ. ಅಂಬೇಡ್ಕರ್ ಯಾವಾಗ್ಲೂ ಮುಖ ಗಂಟಿಕೊಂಡಿರ್ತಾರೆ, ನಗೋದ್ ಕಡಿಮೆ ಇತ್ತು. ಆದ್ರೆ ಓಟ್ ಹಾಕೋ ಹಕ್ಕು ತಂದು ಕೊಟ್ಟ ಮೇಲೆ ಬಹಳ ಅವ್ರ ಮುಖ ಸ್ಮೈಲಿ ಫೇಸ್, ನೋಡಿದ ತಕ್ಷಣ ಬಹಳ ಸಂತೋಷ ಇದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಕೃಪಾಲನಿ ಕೇಳ್ಬಿಡ್ತಾರೆ, ಏನ್ ಡಾಕ್ಟರ್ ಜಿ ಇಷ್ಟೊಂದು ಖುಷಿಯಾಗಿದ್ದೀರಿ ಅಂತ. ಆಗ ಅಂಬೇಡ್ಕರ್ ಹೇಳ್ತಾರೆ, ಹೌದು ನಾನು ಬಹಳ ಸಂತೋಷ ಆಗಿದೆ. ಯಾಕೆ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಪ್ರಾಣಿಗಳ ತರ ಬದುಕ್ತಾ ಇದ್ರಲ್ಲ, ಆ ನನ್ನ ಜನರಿಗೆ ಓಟ್ ಹಾಕ್ತಕ್ಕಂಥ ಹಕ್ಕು ತಂದು ಕೊಟ್ಟಿದ್ದೀನಿ. ಈ ಓಟ್ ಹಾಕೋ ಹಕ್ಕನ್ನ ಬಳಸ್ಕೊಂಡು ನನ್ನ ಜನ ಇನ್ನು ಘನತೆ ಗೌರವದಿಂದ ಬದುಕ್ತಾರೆ ಅಂತ ಬಾಬಾ ಸಾಹೇಬರು ಎದೆ ಉಪ್ಪಿಸಿ ಹೇಳುವಾಗ ಕೃಪಾಲಾನಿ ನಗ್ತಾನಂತೆ. ಜಾಸ್ತಿ ಸಂತೋಷ ಪಡಬೇಡಿ ಡಾಕ್ಟರ್ ಜಿ, ನೀವೇನೋ ಓಟ್ ಹಾಕೋ ಹಕ್ಕು ತಂದು ಕೊಟ್ಟಿದ್ದೀರಿ, ಆದ್ರೆ ಆ ಓಟನ್ನ ಖರೀದಿ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು. ಖರೀದಿ ಮಾಡೋದು ಅಂದ್ರೆ ಹಣ ಕೊಟ್ಟು, ಎಂಡ ಕೊಟ್ಟು
ನಾವು ಗಳಿಸೋದು ಹೆಂಗೆ ಅಂತ ಗೊತ್ತು ಅಂತ ಹೇಳ್ಬಿಡ್ತಾನೆ. ಬಾಬಾ ಸಾಹೇಬ್ರು ಬೆಚ್ಚಿಬಿಡ್ತಾರೆ. 2 ನಿಮಿಷ ಸಾವರಿಸ್ಕೊಂಡು ಒಂದು ಮಾತು ಹೇಳ್ತಾರೆ, ಹೌದು ಕೃಪಾಲಾನಿ, ನೀವು ಹೇಳಿದ್ ಕರೆಕ್ಟ್. ನನ್ನ ಜನರಿಗೆ ಇವತ್ತು ಓಟಿನ ಮಹತ್ವ ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಾಳೆ ನನ್ನ ಜನರಿಗೆ ಓಟಿನ ಮಹತ್ವ ಅರ್ಥ ಆದ್ರೆ ನೀವು ಮತ್ತು ನಿಮ್ಮ ಜನ ಈ ಜಗತ್ತಿನಲ್ಲೇ ಯಾರು ಇಲ್ಲ ಅಂತ ಭಿಕ್ಷುಕರಾಗಿರ್ತೀರಿ ಅಂತ ಹೇಳ್ತಾರೆ. ಅಷ್ಟು ನಂಬಿಕೆ ಬಾಬಾ ಸಾಹೇಬ್ರ ಮೇಲೆ ಇತ್ತು. ಈ ಪ್ರಪಂಚದಲ್ಲಿ ಶ್ರೀಲಂಕಾದಲ್ಲಿ ತಮಿಳರು ಓಟ್ ಹಾಕೋ ಹಕ್ಕು ಪಡ್ಕೊಳ್ಳಿಕ್ಕೆ ಸಾವಿರಾರು ಜನ ಬೀದಿನಲ್ಲಿ ಸರ್ಕಾರದ ಗುಂಡೋಡಿಸ್ತಾರೆ. ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ 27 ವರ್ಷ ಇದ್ದಾಗ ಕರಿಯರ್ಗೆ ಓಟ್ ಹಾಕೋ ಹಾಕಬೇಕು ಅಂತ ಹೋರಾಟ ಶುರು ಮಾಡಿದಾಗ ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಅವರು ಜೈಲಿಂದ ಆಚೆ ಬಂದಿದ್ದು 52 ವರ್ಷ ಆದ್ಮೇಲೆ, ಓಟ್ ಹಾಕೋ ಹಕ್ಕು ಸಿಕ್ಕಿದ ಮೇಲೆ. ಅಂದ್ರೆ ತನ್ನ ಯೌವನದ ಬಹುಭಾಗವನ್ನ ನೆಲ್ಸನ್ ಮಂಡೇಲಾ ಜೈಲಲ್ಲಿ ಕಳೆದಿದ್ದಾರೆ, ಕಪ್ಪು ಜನರಿಗೆ ಓಟ್ ಹಾಕೋ ಹಕ್ಕನ್ನು ಕೊಡೋಕ್ಕೋಸ್ಕರ. ಶ್ರೀಲಂಕಾದಲ್ಲಿ ಸಾವಿರಾರು ಜನ ತಮಿಳರು ಸತ್ತೋಗಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಂತ ಜ್ಞಾನ, ಎಂತ ವಿದ್ವತ್ತಿತ್ತು ಅಂದ್ರೆ ಕೇವಲ 3 ಗಂಟೆ ಲಂಡನ್ನಲ್ಲಿ ನಡೆದಂತಹ ದುಂಡು ಮೇಜಿನ ಸಭೆಯಲ್ಲಿ ಬ್ರಿಟಿಷರ ಜೊತೆ ಚರ್ಚೆ ಮಾಡಿ ಒಂದು ತೊಟ್ಟು ರಕ್ತ ಇರಲಿ, ಬೆವರು ಸುರಿದೇ ಇರೋ ರೀತಿಯಲ್ಲಿ ನಮ್ಮೆಲ್ಲರಿಗೂ ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಕೊಟ್ಟರು. ಅದಕ್ಕೆ ನಮಗೆ ಅದ್ರ ಮಹತ್ವ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗದೇ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಿನ ಬೆಲೆಗೆ ನಾವು ಖರೀದಿ ಆಗ್ತಾ ಇದೀವಿ. ಆದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ ಆಗಿರಲಿಲ್ಲ. ಎಲ್ಲಿವರೆಗೆ ನಿಮಗೆ ಓಟಿನ ಇಂಪಾರ್ಟೆನ್ಸ್, ಮತದಾನದ ಮಹತ್ವ ಗೊತ್ತಾಗಬೇಕು ಅಂತಂದ್ರೆ ನಿನ್ನೆ ತಮಿಳುನಾಡಲ್ಲಿ ನಡೆದಂತ ಚುನಾವಣೆ ನೋಡ್ಬೇಕು ನೀವು. ಎಲ್ಲಿದ್ರಪ್ಪ ವಿಜಯ್ ಜೋಸೆಫ್? 3-5 ವರ್ಷಗಳ ಹಿಂದೆ ವಿಜಯ್ ಜೋಸೆಫ್ ಈ ರಾಜ್ಯಕ್ಕೆ ಅಂದ್ರೆ ತಮಿಳುನಾಡಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕನಸನ್ನ ಯಾರೂ ಕಂಡಿರ್ಲಿಲ್ಲ. ಒಪ್ಕೋತೀರಾ? ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಓಟಿನ ಮಹತ್ವ ಎಷ್ಟಿದೆ ಅಂದ್ರೆ 79 ವರ್ಷ ತಮಿಳುನಾಡಿನ ಆಳದಂತಹ ಡಿಎಂಕೆ ಆಗ್ಲಿ ಎಡಿಎಂಕೆ ಆಗ್ಲಿ ಇವತ್ತು ಸರ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ದಟ್ ಈಸ್ ದ ಪವರ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್. ಮುಖ್ಯಮಂತ್ರಿ ಆಗ್ಬಿಟ್ರು. ಮತ್ತೆ ಅಲ್ಲೊಂದು ಘಟನೆ ನಡೆಯುತ್ತೆ. ನಾವು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ SC/ST ಗಳು ಕಲಿಬೇಕಾದಂತ ಒಂದು ಘಟನೆ ಇದೆ. ಯಾವ್ದಪ್ಪ ಅಂದ್ರೆ 2 ಸೀಟ್ ಗೆದ್ದಿದ್ರು ವಿಸಿಕೆ ಅಂತೇಳಿ. ವಿಡುದಲೈ ಚಿರತೆ ಅಂತೇಳಿ ಒಂದು ಪಕ್ಷ ಕಟ್ಕೊಂಡು ತೋಳ್ ತಿರುಮಾವಳನ್ ಅಂತೇಳಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ಲೀಡರು ಕಳೆದ ಬಾರಿ 8 MLA ಗೆದ್ದಿದ್ರು ಅವರು. ಈಗ ಗೆದ್ದಿರೋದು ಬರೀ 2. ಆ 2 MLA ಬೆಂಬಲ ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಿಜಯ್ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಿರ್ಲಿಲ್ಲ. ನೋಡ್ರಿ, ಎಡಿಎಂಕೆ 45-46 ಗೆದ್ದಿದ್ದಾರೆ, ಡಿಎಂಕೆ 65-70 ಗೆದ್ದಿದ್ದಾರೆ. ಆದ್ರೆ ವಿಸಿಕೆ ಗೆದ್ದಿರೋದು ಬರೀ 2. ಆ 2 MLA ಇಟ್ಕೊಂಡು 2 ದಿನ ವಿಜಯ್ನ ಒಂಟಿ ಕಾಲ ನಿಲ್ಲಿಸ್ಬಿಟ್ರೆ, ಒಂಟಿ ಕಾಲಲ್ಲಿ ರಾಜ್ಯಪಾಲ ನಡೆಯಪ್ಪ ನೀನು 118 ಜನ MLAಗಳು ಪಟ್ಟಿ ತರೋವರೆಗೆ ನಾನು ಓಟ್ ಸೆರೆಮನಿ ಫಿಕ್ಸ್ ಮಾಡಲ್ಲ ಅಂದ್ಬಿಟ್ರು. 2 ದಿನ ಬೆಚ್ಚೋಗ್ಬಿಟ್ಟ ವಿಜಯ್. 2 MLA ಇಟ್ಕೊಂಡು ವಿಜಯ್ ಡಿಮ್ಯಾಂಡ್ ಮಾಡಿದ್ದೇನು ಗೊತ್ತಾ? ಒಂದು ಉಪಮುಖ್ಯಮಂತ್ರಿ ಕೊಡಬೇಕು ನನಗೆ, ಒಂದು ಮಂತ್ರಿ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬೇಕು, ಮತ್ತೆ ನೀವು 2 ಕ್ಷೇತ್ರದಲ್ಲಿ ಗೆದ್ದಿದೆಯಲ್ಲ ಒಂದಕ್ಕೆ ರಾಜೀನಾಮೆ ಕೊಡ್ತೀಯಲ್ಲ ಆ ಸೀಟ್ ನಮಗೆ ಬಿಟ್ಕೊಡ್ಬೇಕಂದ್ರೆ. ದಟ್ ಇಸ್ ದ ಪವರ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟನ್ನ ತಮ್ಮ ಸ್ವಂತ ಪಕ್ಷಕ್ಕೆ ಹಾಕೊಂಡ್ರೆ ಅವನು ಒಬ್ಬರೇ ಗೆಲ್ಲಿ ಇಬ್ಬರೇ ಗೆಲ್ರಿ 5 ಜನ ಗೆಲ್ರಿ, ಅವ್ರು ಎಷ್ಟೇ ಗೆದ್ದಿದ್ರು ಅವ್ರನ್ನ ಒಂಟಿ ಕಾಲಲ್ಲಿ ನಿಲ್ಲಿಸ್ತಕ್ಕಂಥ ತಾಕತ್ತು ಥ್ರೂ ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ. ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಓಟನ್ನ ಮಾರಾಟ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಾಕು. ಈ ದೇಶದಲ್ಲಿ ವಿಜಯ್ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಕೂಡ ನಿಮ್ ಮುಂದೆ ಕಾಲಲ್ಲಿ ಒಂಟಿ ಕಾಲಲ್ಲಿ ನಿಲ್ಲಿಸ್ತಕ್ಕಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ಗಿದೆ ಅನ್ನೋದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಕೊನೆಗಾಗಿ ಒಂದು ಮಾತು ಹೇಳ್ತೀನಿ. ಬಾಬಾ ಸಾಹೇಬರು ನಮಗೆಲ್ಲ ಪ್ರಾತಿನಿಧ್ಯ ಕೊಟ್ಟರು, ಓಟ್ ಹಾಕೋ ಹಕ್ಕು ಕೊಟ್ಟರು, ರಾಜಕೀಯ ಮೀಸಲಾತಿ ಕೊಟ್ಟರು, ಹಂಗಾಗಿ ನಾವು MLAಗಳಾದ್ವಿ ಅಂತ. ಓಟ್ ಹಾಕೋ ಹಕ್ಕು ಕೊಟ್ಟರು ಬಾಬಾ ಸಾಹೇಬರು. ನೀವು ಯಾವ ಪಾರ್ಟಿನಾದ್ರು ಸೇರ್ಕೊಳ್ಳಿ ಅಂತ ಹೇಳಿದ್ರ? ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಹ್ಯಾವ್ ಡನ್ ಟು ಅನ್ಟಚಬಲ್ ಅಂತೇಳಿ ಒಂದು ಪುಸ್ತಕ ಬರೆದವರು, ಓದಿ ದಯಮಾಡಿ. ಗಾಂಧಿ ಮತ್ತು ಕಾಂಗ್ರೆಸ್ ಅಸ್ಪೃಶ್ಯರಿಗೆ ಮಾಡಿರುವುದೇನು ಅಂತ ಒಂದು ಪುಸ್ತಕ ಬರೆದವರು, ದಯಮಾಡಿ ಓದಿ. ಅಲ್ಲೊಂದು ಕ್ಲಿಯರ್ ಆಗಿ ಹೇಳ್ತಾರೆ ಬಾಬಾ ಸಾಹೇಬರು, ಅನ್ಟಚಬಲ್ಸ್
ಶುಡ್ ನಾಟ್ ಮರ್ಜ್ ಇನ್ ದ ಕಾಂಗ್ರೆಸ್. ಅಸ್ಪೃಶ್ಯರು ಯಾವ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಸೇರಬಾರದು. ಆರ್ ಫಾರ್ ದಿ ಮ್ಯಾಟರ್ ಆಫ್ ಇನ್ ಎನಿ ಲಾರ್ಜ್ ಪೊಲಿಟಿಕಲ್ ಪಾರ್ಟಿ ಅಂತಾರೆ. ಕಾಂಗ್ರೆಸ್ ಮಾತ್ರವಲ್ಲ, ಯಾವುದೇ ಮೇಲ್ವರ್ಗದ ದೊಡ್ಡ ರಾಜಕೀಯ ಪಕ್ಷಗಳನ್ನ ನೀವು ಸೇರಬಾರದು. ಯಾಕೆಂದ್ರೆ ನೀವು ಸೇರಿದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ, ಸುಸೈಡ್ ಮಾಡ್ಕೊಂಡಂಗೆ ಅಂತ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ 80 ವರ್ಷ 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಒಂದೇ ಒಂದ್ಸಲ ಜೀವನದಲ್ಲಿ ಸೋಲು. ಆದರೆ ಒಬ್ಬ ವಿಜಯ್, ತಮಿಳುನಾಡಿನ ವಿಜಯ್ ಜೋಸೆಫ್ ಮೊದಲನೇ ಚುನಾವಣೆ ಗೆದ್ದು ಅವನು ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿ ಆಗ್ತಾನೆ. 80 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ, ಬಿ ಸೋಮಶೇಖರ್, ಇನ್ಕ್ಲೂಡಿಂಗ್ ಶ್ರೀನಿವಾಸ್ ಪ್ರಸಾದ್, ನೀವೆಷ್ಟು KH ರಂಗನಾಥ್ ಅಥವಾ KH ಮುನಿಯಪ್ಪ, ಆಂಜನೇಯ, ಇನ್ಕ್ಲೂಡಿಂಗ್ ನರೇಂದ್ರ ಸ್ವಾಮಿ, ಇವ್ರು ಯಾರನ್ನಾದ್ರೂ ತಗೊಳ್ರಿ, ಕಾಂಗ್ರೆಸ್, ಬಿಜೆಪಿ, ಜನತಾದಳ ಯಾವುದೇ ಪಕ್ಷದಲ್ಲಿರೋರನ್ನ ತಗೊಳ್ರಿ, ಅವರ ಹೈಕಮಾಂಡ್ ಮುಂದೆ ನಿಂತ್ಕೊಂಡು ಗಟ್ಟಿಯಾಗಿ ನಾನ್ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕೇಳೋ ತಾಕತ್ತಿದ್ಯಾ? ಇಲ್ಲ. ಇದು ಗೊತ್ತಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಹಂಗಾಗಿ ಹೇಳಿದ್ದು ಅನ್ಟಚಬಲ್ ಶುಡ್ ನಾಟ್ ಮರ್ಜ್ ಇನ್ ದ ಕಾಂಗ್ರೆಸ್ ಆರ್ ಫಾರ್ ದಿ ಮ್ಯಾಟರ್ ಆಫ್ ಇನ್ ಎನಿ ಲಾರ್ಜ್ ಪೊಲಿಟಿಕಲ್ ಪಾರ್ಟಿ. ನೀವು ಸೇರಿದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಂಡಾಗೆ. ಒಂದು ವೇಳೆ ನೀವು ಜಾಯ್ನ್ ಆದ್ರೆ ನಿಮ್ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ದೇ ಕೆನಾಟ್ ಸ್ಪೀಕ್ ವಾಟ್ ದೇ ಥಿಂಕ್. ಅವ್ರು ಏನು ಆಲೋಚನೆ ಮಾಡ್ತಾರೆ ಅದನ್ನ ಅಸೆಂಬ್ಲಿ ಮಾತಾಡಕ್ಕಾಗಲ್ಲ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕಾಗಲ್ಲ. ದೇ ಕೆನಾಟ್ ವೋಟ್ ಹ್ಯಾಸ್ ದ ಲೈಕ್. ಅವ್ರು ಇಷ್ಟಪಟ್ಟಂಗೆ ಯಾವ್ದಾದ್ರು ಬಿಲ್ಗೆ ಸೈನ್ ಹಾಕಕ್ಕಾಗಲ್ಲ. ದೇ ಕೆನಾಟ್ ಮೂವ್ ಎ ರೆಸಲ್ಯೂಷನ್. ಒಂದು ರೆಸಲ್ಯೂಷನ್ ನಿರ್ಣಯ ಮಾಡಿಸಕ್ಕಾಗಲ್ಲ ನೀವು. ದೇ ಕೆನಾಟ್ ಬ್ರಿಂಗ್ ಇನ್ ಎ ಬಿಲ್. ಒಂದು ಬಿಲ್ ಅನ್ನು ತರಕ್ಕಾಗಲ್ಲ ನೀವು. ದೇ ಆರ್ ಟೋಟಲಿ ಕಂಟ್ರೋಲ್ಡ್ ಬೈ ದೇರ್ ಪಾರ್ಟಿ ಹೈಕಮಾಂಡ್ಸ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿ ನಿಮ್ಮ ಪಕ್ಷದ ಹೈಕಮಾಂಡ್ಗಳ ಏನು ಅವರ ಕಂಟ್ರೋಲ್ ಇರ್ತೀರಿ ಅಂತ. ನನಗೊಂದು ಘಟನೆ ನೆನಪು ಬರುತ್ತೆ. ಮಾನ್ಯ ಬಿ ಸೋಮಶೇಖರ್ ಅವರು ಕಂದಾಯ ಮಿನಿಸ್ಟರ್ ಆಗಿದ್ರು. ಕಂದಾಯ ಇಲಾಖೆಯಲ್ಲಿ ಸುಮಾರು 11,000 ಜನ ಗ್ರಾಮ ಸಹಾಯಕರು 20, 30, 40 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. 80% SC/STಗಳು. ಇವರು ಕಂದಾಯ ಮಿನಿಸ್ಟರ್. 80% SC/STಗಳು ಗ್ರಾಮ ಸಹಾಯಕರು. ಅವ್ರನ್ನ ಪರ್ಮನೆಂಟ್ ಮಾಡ್ಬೇಕಂತ ಹೇಳಿ ಮಾನ್ಯ ಸೋಮಶೇಖರ್ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವತ್ತು JH ಪಟೇಲ್ CM ಇರ್ತಾರೆ. JH ಪಟೇಲ್ ಅನ್ನು ಒಳಗೊಂಡಂತೆ ಇಡೀ ಕ್ಯಾಬಿನೆಟ್ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಸೋಮಶೇಖರ್ ಅವ್ರಿಗೆ ಇರ್ತಕ್ಕಂಥ ಸ್ಥೈರ್ಯ, ಗಟ್ಸ್, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಅಂತ ಒಬ್ಬ ವ್ಯಕ್ತಿ ಕೇವಲ 11,000 ಗ್ರಾಮ ಸಹಾಯಕರನ್ನ ಕಾಯ ಮಾಡ್ಸಕ್ಕಾಗ್ಲಿಲ್ಲ. ಬೇಸರ ಆಗಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಒಂದು ನಿರ್ಣಯ ತಗೋತಾರೆ. ಆ ಕ್ಯಾಬಿನೆಟ್ ಮುಗಿದ ಮೇಲೆ ಮುಖ್ಯಮಂತ್ರಿ ಎಲ್ಲರನ್ನು ಊಟಕ್ಕೆ ಕರೆದಿರ್ತಾರೆ. ಆ ಊಟನ ಬಹಿಷ್ಕಾರ ಆಗ್ತಾರೆ. ಅಷ್ಟನ್ನೇ ಮಾಡಕ್ ಸಾಧ್ಯ ಆಗೋದು ಬೇರೆ ಪಾರ್ಟಿಗಳಲ್ಲಿ. ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಆದ್ರೆ ಇವತ್ತವರೆಗೂ ಗ್ರಾಮ ಸಹಾಯಕರು ಕಾಯಂ ಆಗಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, SC/ST ಲೀಡರ್ಗಳು ದೇ ಆರ್ ಬ್ರಿಲಿಯಂಟ್, ದೇ ಆರ್ ಕ್ಲೀನ್ ಹ್ಯಾಂಡ್. ಬೇರೆ MLA MP ಗಳಿಗೆ ಕಂಪೇರ್ ಮಾಡಿದ್ರೆ ಇವರು ಪ್ರಾಮಾಣಿಕರಿದ್ದಾರೆ, ಇವರು ಬ್ರಿಲಿಯಂಟ್ ಇದ್ದಾರೆ. ಆದ್ರೆ ಅವರ ಹೈಕಮಾಂಡ್ಗಳ ಮುಂದೆ ಇವ್ರದ್ದೇನೂ ನಡೆಯಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ನೀವು ಕಾಂಗ್ರೆಸ್ ಇತರೆ ಪಕ್ಷಗಳನ್ನ ಸೇರಿದ್ರೆ ಬಾಯಿ ಕಟ್ಟಿದ ನಾಯಿಗಳಾಗ್ತೀರಿ ಅಂತ. ಬಾಯಿ ಮೂಗುದಾರ ಹಾಕಿದ ಎತ್ತುಗಳಾಗ್ತೀರಿ, ಇಲ್ಲ ಬಾಯಿ ಕಟ್ಟಿದ ನಾಯಿಗಳಾಗ್ತೀರಿ. ಎಲ್ಲಿವರೆಗೆ ನೀವು ಮೂಗುದಾರ ಹಾಕಿದ ಎತ್ತುಗಳಾಗಿ ಬಾಯಿ ಕಟ್ಟಿದ ನಾಯಿಗಳಾಗಿರ್ತೀರೋ ಅಲ್ಲಿವರೆಗೆ ನಿಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡಕ್ ಸಾಧ್ಯನೇ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಹಂಗಾಗಿ ಬಂಧುಗಳೇ, ಪೊಲಿಟಿಕಲಿ 79 ವರ್ಷ ಆಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು 77 ವರ್ಷ ಆಗಿದೆ. ನಮಗೆ ವೋಟ್ ಹಾಕೋ ಹಕ್ಕು ಬಂದು 90 ವರ್ಷ ಆಗೋಗಿದೆ. 1935 ಆಕ್ಟ್ ಅಲ್ಲಿ ಬಂತು. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಕೂಡ ನಾವು ಬೀದಿಲಿ ನಿಂತು ಬೇಡ್ತಾ ಇದ್ದೀವಿ ಒಂದು ಮಂತ್ರಿಗಿರಿಗೆ, ಒಂದು MLA ಟಿಕೆಟ್ಗೆ. ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳೋ ತಾಕತ್ ಒಬ್ಬರಿಗೂ ಇಲ್ಲ. ಈ ಸ್ಥಿತಿ ಯಾಕಿದೆ ಅಂತಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರ್ತಿರೋದ್ರಿಂದ ಇದೆ. ಈ ಕಾರಣಕ್ಕೆ ಬಾಬಾ ಸಾಹೇಬರು ಬದುಕಿರೋವರೆಗೆ ಯಾವ ಪಾರ್ಟಿನೂ ಸೇರಲಿಲ್ಲ. 1935 ವೋಟ್ ಹಾಕೋ ಹಕ್ಕು ತಂದು ಕೊಟ್ಟರು. 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟರು, ಸ್ವತಂತ್ರ ಕಾರ್ಮಿಕ ಪಕ್ಷ. ಹಾಗಾಗಿ ಇವ್ರಿಗೆ ಅರ್ಥ ಆಗಲ್ಲ ಅಂತೇಳಿ 1942 ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತ ಕೊಟ್ಟರು.
ಈ ದೇಶದಿಂದ ಬ್ರಿಟಿಷರು ಹೋದ್ಮೇಲೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಬೇಕು ಅನ್ಕೊಂಡಿದ್ರು, ಕಟ್ಲಿಕ್ಕೆ ಆಗ್ಲಿಲ್ಲ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಸ್ವಲ್ಪ ಪುರ್ಸತ್ತಿದೆ, ಯಾವುದು ಎಲೆಕ್ಷನ್ ಇಲ್ಲ, ದಯಮಾಡಿ ಅಂಬೇಡ್ಕರ್ ಅಧ್ಯಯನ ಮಾಡಿ. ಬಾಬಾ ಸಾಹೇಬ್ ಓದಿ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಿದ್ರೆ, ಅವ್ರನ್ನ ಓದ್ದಾಗ್ಲೇ ನಿಮ್ಗೆ ಅರ್ಥ ಆಗೋದು ನಾವು ಏನು 79 ವರ್ಷಗಳಲ್ಲಿ ಏನ್ ತಪ್ಪು ಮಾಡಿದೀವಿ, ಯಾಕೆ ನಮ್ಮವರೊಬ್ಬ ಪ್ರೈಮ್ ಮಿನಿಸ್ಟರ್ ಆಗಕ್ಕಾಗಲ್ಲ, ಒಬ್ಬ ಚೀಫ್ ಮಿನಿಸ್ಟರ್ ಆಗಕ್ಕಾಗಲ್ಲ, ನಮ್ಮೆಲ್ಲರೇ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರ ಕೊನೆಗಳಿಲ್ಲಲ್ಲ, ಇದಕ್ಕೆಲ್ಲ ಉತ್ತರ ಸಿಕ್ಕೋಗುತ್ತೆ. ಸೊ ಹಾಗಾಗಿ ಬಂಧುಗಳೇ, ಕೊನೆಯದಾಗಿ ಒಂದೇ ಒಂದು ಮಾತು, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಂಡ್ರೆ, ಫೋಟೋ ಕಂಡ್ರೆ, ಆರ್ಚ್ಗಳನ್ನ ಕಂಡ್ರೆ ಬಹಳ ಗೌರವ. ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಫೋಟೋ ಇರಬೇಕು, ವೆಲ್ ಅಂಡ್ ಗುಡ್. ಪ್ರತಿ ಊರಲ್ಲೂ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರಬೇಕು ಅಂತ ಬಯಸ್ತೀರಿ, ವೆಲ್ ಅಂಡ್ ಗುಡ್. ನಮ್ಮೂರಲ್ಲಿ ಅಂಬೇಡ್ಕರ್ ಆರ್ಚ್ ಇರ್ಬೇಕಂತ ಹೇಳ್ತೀರಿ, ವೆರಿ ಗುಡ್. ಅಟ್ ದಿ ಸೇಮ್ ಟೈಮ್ ಪ್ರತಿಯೊಬ್ಬನ ಎದೆ ಒಳಗಡೆ ಅಂಬೇಡ್ಕರ್ ಐಡಿಯಾಲಜಿಯನ್ನ ತುಂಬ್ಕೋಬೇಕು ಅಂದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಸಿಗುತ್ತೆ. ಅಂಬೇಡ್ಕರ್ ಸಿದ್ಧಾಂತ ನಮ್ಮ ಒಳಗಡೆ ಇಲ್ಲ ಅಂದ್ರೆ, ನಾನು ಕಾಂಗ್ರೆಸ್, ಬಿಜೆಪಿನೋ, ಜನತಾದಳನೋ ಅಥವಾ ನನ್ನ ಸ್ವಾರ್ಥಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಅಂಬೇಡ್ಕರ್ ಕೊಟ್ಟಂತ ಓಟನ್ನು ಇಟ್ಕೊಂಡು, ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಇಟ್ಕೊಂಡು, ಅಂಬೇಡ್ಕರ್ ಕೊಟ್ಟಂತ ದುಡ್ಡನ್ನು ಇಟ್ಕೊಂಡು ನಾವು ಇಡೀ ಸಮಾಜನ ಬೇಕಾದ್ರೆ ಹಳ್ಳಕ್ಕೆ ತಳ್ತಕ್ಕಂಥ ಕೆಲಸ ಆಗ್ಬಿಡುತ್ತೆ. ಅದಾಗಬಾರದು ಅಂತ ಹೇಳ್ತಾ ನಾನು ಈ ವಿಚಾರ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಮಾಡಿದ್ದು ಒಂದೇ ಕಾರಣಕ್ಕೆ, ಮಾನ್ಯ ಅಂದಾನಿ ಸಾಹೇಬ್ರು ಹೇಳಿದ್ರು, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಲಿಮೆಂಟ್ಗೆ ಹೋಗಿ, ಅಸೆಂಬ್ಲಿಗೆ ಹೋಗಿ ಹೇಳಿದ್ದಾರೆ. ಏನ್ ಹೇಳಿದ್ರು? ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಹೋಗಿ ಅಂತ. ಇವತ್ತಲ್ಲ ನಾಳೆ ನಾವು ಸ್ವಂತ ಶಕ್ತಿ ಮೇಲೆ ಹೋದ್ರೆ ಮಾತ್ರ ನಾವು ಖಂಡಿತ ಬಾಬಾ ಸಾಹೇಬ್ರ ಗುರಿಯನ್ನ ರಾಜಕೀಯವಾಗಿ ಮುಟ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಿದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಹೋದರರಿಗೆ ದಯಮಾಡಿ, ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ, ಯಾರು ಕೂಡ ಅನ್ಯತಾ ಭಾವಿಸ್ಕೋಬೇಡಿ. ಬಾಬಾ ಸಾಹೇಬ್ರನ್ನ ನಾವು ಫಾಲೋ ಮಾಡೋಣ ಅಂತ ಹೇಳ್ತಾ ನಾನೀಗ ಅನಿವಾರ್ಯವಾಗಿ ಹೊಂಗನೂರು ಚಾಮರಾಜನಗರ ಜಿಲ್ಲೆ 7,000 ಜನ ಪಾಪ್ಯುಲೇಷನ್ ಇರ್ತಕ್ಕಂಥ ವಿಲೇಜ್, ಅಲ್ಲಿ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ. ಅನಿವಾರ್ಯವಾಗಿ ಅಲ್ಲಿ ಹೊರಡಬೇಕಾಗಿದೆ. ತಾವೆಲ್ಲರೂ ಕೂಡ ಅನ್ಯತಾ ಭಾವಿಸ್ಕೊಳ್ದೇನೆ ನಾನು ಮಾತಾಡಿರೋ ವಿಚಾರ ಯಾವುದೂ ಕೂಡ ವಿತೌಟ್ ಎವಿಡೆನ್ಸ್ ಇಲ್ಲ. ಯಾವುದಾದ್ರೂ ಒಂದು ವಿಚಾರ ವಿತೌಟ್ ಎವಿಡೆನ್ಸ್ ಮಾತಾಡಿದ್ರೆ ಅಂದ್ರೆ ನೀವು ಹೇಳಿದಕ್ಕೆ ನಾನು ಬದ್ಧ ಇರ್ತೇನೆ. ಯಾಕೆಂದ್ರೆ ನಾನೊಬ್ಬ ಅಂಬೇಡ್ಕರ್ ವಾದಿಯಾಗಿ, ಒಬ್ಬ ಎಜುಕೇಟೆಡ್ ಆಗಿ ಬಾಬಾ ಸಾಹೇಬ್ರ ವಿಚಾರದಲ್ಲಿ ಸುಳ್ಳು ಮಾತಾಡಂಗಿಲ್ಲ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ, ಬಾಬಾ ಸಾಹೇಬರು ನಮ್ಮ ನಡುವೆ ಇದ್ದಾರೆ. ಫೋಟೋ ಮುಖಾಂತರ ಅಲ್ಲ, ಐಡಿಯಾಲಜಿ ಮುಖಾಂತರ, ಸಿದ್ಧಾಂತದ ಮುಖಾಂತರ. ಆ ಸಿದ್ಧಾಂತನ ನಾವು ಮೈಗೂಡಿಸ್ಕೊಂಡು ದಿನ ಬಾಬಾ ಸಾಹೇಬ್ರು ಹೇಳಿದ್ರಲ್ಲ, ಹೋಗಿ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ, ಸ್ವತಂತ್ರ ಭಾರತವನ್ನ ನೀವೇ ಆಳ್ತೀರಿ ಅಂತ. ಆ ಆಳುವ ವರ್ಗ ನಾವು ಆಗೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು. ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಕಡಿಮೆ ಸಮಯದಲ್ಲಿ ಅತ್ಯದ್ಭುತವಾಗಿ ತಮ್ಮೆಲ್ಲರೂ ಕೂಡ ತಿಳಿಸಿದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಸರ್ ಅವರು, ರಾಜ್ಯಾಧ್ಯಕ್ಷರು ಬಹುಜನ ಸಮಾಜ್ ಪಾರ್ಟಿ ರವರಿಗೆ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ರಾಜ್ಯದ ಸಮಿತಿ ವತಿಯಿಂದ ಒಂದು ಕಿರು ಸನ್ಮಾನ